ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸುಮಂತ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಲ್ಲ? ಚೆನ್ನಾಗಿದ್ದಾರೆ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಇದು ಶುಕ್ರವಾರದ ಆಷಾಢದ ಲಾಗ್ ಇದು. ಹಾಗಾಗಿ ನಾನು ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಇವತ್ತು ಸ್ವಲ್ಪ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಮಾಡಬೇಕಿತ್ತಲ್ಲ, ಹಾಗಾಗಿ ನಾನು ಕೂಡ ಎಲ್ಲನೂ ಮಾಡ್ತಾಯಿದ್ದೆ. ಹಾಗಾಗಿ ಎಲ್ಲಕ್ಕಿಂತ ಮುಂಚೆ ನನ್ನ ವೀಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಸೈಡಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತೀನಿ ನಾನು. ಹಾಗೆಯೇ ಮಂಡ್ಯದಲ್ಲಿ ಏನಪ್ಪ ಆಗಿದೆ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಒಂದು ವರ್ಕ್ ಫ್ರಮ್ ಹೋಮ್ದು ಡೀಟೇಲ್ಸ್ ಹಾಕಿದ್ನಲ್ಲ, ಅದೇ ಕಂಪ್ನಿ ಥರನೇ ಇನ್ನೊಂದು ಕಂಪ್ನೀಲಿ ಜಸ್ಟ್ ಅದು ರೈಟಿಂಗ್ ಅಂತೆ, ಅಂದರೆ ಬರೆದು ಕೊಡೋದಂತೆ, ಇಷ್ಟು ಪೇಪರ್ಗೆ ಇಷ್ಟು ಅಮೌಂಟು ಅಂತ ಅಂದ್ಬಿಟ್ಟು. ಅದೇನಾಗಿದೆ ಅಂದರೆ, ಅದು ಬರೀತಿದ್ದು ಹುಡುಗಿರಿಗೆಲ್ಲ ಮೋಸ ಆಗಿದೆಯಂತೆ. ಹಂಗಾಗಿ ಅದು ಕಂಪ್ಲೇಂಟ್ ಆಗಿ ಅದು ಸೀಸ್ ಮಾಡಿದ್ದಾರೆ ಅಂತ ಏನೋ ಇನ್ಫಾರ್ಮೇಷನ್ ಬಂತು. ಸೊ ಹಂಗಾಗಿ ನೀವು ಯಾವುದೇ ಜಾಬ್ನು ಹುಡುಕ್ತಾ ಇದ್ರೂ ಕೂಡ ಮೊಬೈಲಲ್ಲಿ ಒಂದು ಸಲ ಸರ್ಚ್ ಮಾಡಿ, ಒಂದು ಸಲ ಹೋಗಿ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನೋಡಿಬಿಟ್ಟು ನೀವು ಜಾಯ್ನ್ ಆಗಿ ಅಂತ ಹೇಳ್ತೀನಿ ನಾನು. ಯಾಕಪ್ಪ ಅಂದರೆ ಮೊಬೈಲಲ್ಲಿ ಬರೋದೆಲ್ಲ ಏನು ಫುಲ್ ಎಲ್ಲ ಹೊಸ್ತೇ ಇರುತ್ತೆ ಹೊರತು ನಿಮಗೆ ಅನುಕೂಲವಾಗಿ ಯಾವುದೂ ಇರೋಲ್ಲ. ಹಾಗಾಗಿ ನೀವು ಒಂದು ಸಲ ನೋಡಿ. ಹಾಗಾಗಿ ನೀವು ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದೀರಾ ಅಂದರೆ ಗೊತ್ತಿರೋ ಜಾಗದಲ್ಲಿ ಕೆಲ್ಸಕ್ಕೆ ಹೋಗಿ, ಅದು ಬಿಟ್ಟು ಮೊಬೈಲಲ್ಲೆಲ್ಲ ನೋಡಿಕೊಂಡು ಕೆಲ್ಸಕ್ಕೆ ಹೋಗ್ಬೇಡಿ ಅಂತ ನಾನು ಹೇಳ್ತೀನಿ. ಹಾಗೆಯೇ ಇದು ವಿಡಿಯೋ ನಂದು, ನಾನು ಹೇಳಿದ್ನಲ್ಲ ಈಗ ಆಷಾಢ ಶುಕ್ರವಾರದ್ದು ಅಂತ ಅಂದ್ಬಿಟ್ಟು. ಇನ್ನು ನಮ್ಮ ಕಾಮಧೇನು ಕೂಡ ರೆಡಿ ಆಗ್ತಾ ಇದ್ದಾರೆ. ಇನ್ನು ಮುಂದೆ ಗಣಪತಿ ಕೂಡ ಇದ್ದಾರೆ ಒಬ್ಬರು, ಅವ್ರ ಗಣಪತಿ ಕಾಣಿಸ್ತಿಲ್ಲ, ತೋರಿಸ್ತೀನಿ ನಾನು ನೆಕ್ಸ್ಟು. ಹಾಗಾಗಿ ಈಗ ನಾನು ಕೂಡ ಎಲ್ಲ ಪೂಜೆಗೆಲ್ಲ ರೆಡಿ ಆಗ್ತಿತ್ತು ಆಲ್ಮೋಸ್ಟು. ಇನ್ನು ಸುಮಂತವ್ರು ಸ್ವಲ್ಪ ಯಾಕೋ ಹುಷಾರಿರಲಿಲ್ಲ, ಹಾಗಾಗಿ ಸ್ವಲ್ಪ ಅವ್ರು ಬೇಗನೆ ಮುಗಿಸ್ಬಿಟ್ಟು ನಮ್ಮೂರಲ್ಲಿರೋ ಚಿಕ್ಕಮ್ಮತಾಯಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಈಗ ಹುಳ ಇರೋದ್ರಿಂದ ಸ್ವಲ್ಪ ರಿಸ್ಕು ನಮಗೂ ಇಲ್ಲೇ ಹೋಗಿ ಬರೋಕ್ಕೂ. ಹಾಗಾಗಿ ಊರಲ್ಲೇ ಹೋಗೋಣ ಅಂದ್ಕೊಂಡೆ. ಊರಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ನಾನು ಕೂಡ ರೆಡಿ ಮಾಡ್ತಿದ್ದೆ ಎಲ್ಲನೂ ಬೇಗ ಆಗಲಿ ಅಂತ ಅಂದ್ಬಿಟ್ಟು. ನಂದು ಸೈಡ್ ಎಫೆಕ್ಟ್ ತುಂಬ ಇದೆ. ಅಂದರೆ ಯಾಕಪ್ಪ ಅಂದರೆ, ನಮ್ಮದು ರೋಡ್ ಸೈಡ್ ಮನೆ ಇರೋದ್ರಿಂದ ತುಂಬ ಅವ್ರದ್ದು ಸೌಂಡು, ಗಾಡಿಗಳ್ದು ಸೌಂಡು, ನಮ್ಮದಿನ ಸೌಂಡು ಕೇಳಿಸಲ್ಲ. ನಂದು ಸೈಲೆಂಟ್ ವಾಯ್ಸ್ ಆಗಿರೋದ್ರಿಂದ ಸ್ವಲ್ಪ ಸರಿಯಾಗಿ ಕೇಳಿಸಲ್ಲ. ಹಂಗಾಗಿ ಯಾರು ಏನು ಅಂದ್ಕೋಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರೋದನ್ನ ಅನ್ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ನಾನು. ಫಸ್ಟು ಎಲ್ಲರೂ ಕೂಡ ಮಾಮೂಲಿ ರೀಲ್ಸ್ ಮಾಡಿರೋದನ್ನೇ ಕೂಡ ಅಪ್ಲೋಡ್ ಮಾಡ್ತಿದ್ರು ಇನ್ಸ್ಟಾಗ್ರಾಮ್ದೆಲ್ಲ ರೀಲ್ಸ್ನ ಯೂಟ್ಯೂಬಲ್ಲಿ ಆ್ಯಡ್ ಮಾಡ್ತಾಯಿದ್ರಿ ನೀವು. ಅದು ಈಗ ಮುಂದೆ ಆಗಲ್ವಂತೆ. ಹಂಗೆ ಮಾಡಿದ್ರೆ ಅಕೌಂಟ್ ಬ್ಲಾಕ್ ಆಗುತ್ತೆ. ಪ್ಲೀಸ್ ಯಾರು ನೋಡ್ಕೊಂಡು ಮಾಡಿ. ಮಾಮೂಲಿ ಯೂಟ್ಯೂಬಲ್ಲೇ ರೀಲ್ಸ್ ಮಾಡಿ, ಇಲ್ಲಾಂದರೆ ಕ್ಯಾಮ್ರಾದಲ್ಲಿ ಮಾಡಿಬಿಟ್ಟು ನೀವು ಕೂಡ ಅಪ್ಲೋಡ್ ಮಾಡ್ಬೋದು. ನೀವು ಇನ್ಸ್ಟಾಗ್ರಾಮ್ದೆಲ್ಲ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಅಕೌಂಟ್ ಬ್ಲಾಕ್ ಆಗುತ್ತೆ, ನಿಮ್ಮ ಅಮೌಂಟ್ ಕೂಡ ಬರೋಲ್ಲ. ಏನೋ ಸುಮಂತ್ ಅವ್ರು ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಹಾಗಾಗಿ ಅವ್ರು ಕಷಾಯ ಕೂಡ ಮಾಡಿಕೊಟ್ಬಿಟ್ಟು ಅವ್ರು ಗಂಟ್ಲು ನೋವು ಬಂದುಬಿಟ್ಟಿದೆ, ಇನ್ನೇನು ಇಲ್ಲ, ಸ್ವಲ್ಪ ಎಲ್ಲ ಆಚೆ ಊಟ ಮಾಡಿದ್ರಂತೆ. ಹಂಗಾಗಿ ಗಂಟ್ಲು ನೋವಿಗೇನೆ ಪಾಪ ಜ್ವರ ಬಂದಂಗೆ ಆಗ್ತಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೊಬಿಟ್ಟಿದ್ದಾರೆ ಅವರು. ಅವ್ರು ಕಷಾಯ ಕೊಟ್ಟರು ಕುಡಿಯೋಲ್ಲ ಅವರು. ಅವ್ರ ವಾಯ್ಸ್ ಕೇಳೋರು ನೀವು ಏನಂತೀರೋ ಅಂದ್ಬಿಟ್ಟು ನಾನು ಕೂಡ ವಾಯ್ಸ್ ತೋರಿಸ್ತಾ ಇಲ್ಲ, ಹಂಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಆದರೆ ಅವ್ನ ವಾಯ್ಸ್ ಸ್ವಲ್ಪ ಸರಿಯಾಗಿ ಕೇಳಿಸ್ತಾ ಇಲ್ಲ. ಆಮೇಲೆ ಸ್ವಲ್ಪ ಅವ್ನಿಗೆ ಮಾತಾಡೋಕ್ಕೂ ಕೂಡ ಆಗ್ತಿರಲಿಲ್ಲ. ಹಂಗಾಗಿ ಸುಮಂತ್ ವಾಯ್ಸ್ನ ತೋರ್ಸೋಕ್ಕಾಗಲ್ಲ, ಇನ್ನೊಂದು ಸಲ ತೋರಿಸ್ತೀನಿ. ಅವ್ರು ತುಂಬ ತರಲೆ ಥರ ಮಾತಾಡೋದು ಯಾವಾಗ್ಲೂ. ಹಂಗಾಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಜ ತೋರಿಸ್ತೀನಿ, ನಾನು ಹೇಗೆ ಅವ್ರ ರೀತಿ ಮಾತಾಡ್ತಾರೆ ಅವರು ಅನ್ನೋದು ಕೂಡ ಒಂದಿನ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಆದರೆ ಅವ್ರು ಬೇಡ, ನನ್ನ ವಾಯ್ಸ್ ಮಾತ್ರ ಹಾಕ್ಬೇಡ ಅಂತ ಇದ್ದಾರೆ ಯಾವಾಗ್ಲೂ. ಇಲ್ಲ, ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಅವ್ರು ಯಾವ ಥರ ಮಾತಾಡ್ತಾರೆ, ಯಾವಾಗಲೂ ರೇಗಿಸ್ಕೊಂಡು ಖುಷಿಯಾಗಿ ಏನಂದ್ರೆ ನಾನು ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಇಲ್ಲಿರೋದು ಶುಂಠಿ ಕಾಫಿ ಮತ್ತು ತುಳಸಿ ನೀರ್ದು. ಹಂಗಾಗಿ ಅವ್ರು ಕುಡಿಯೋಕ್ಕೆ ಸ್ವಲ್ಪ ಕಷ್ಟಪಡ್ತಾಯಿದ್ದಾರೆ, ಯಾಕಂದರೆ ಅವ್ರು ಯಾವತ್ತೂ ಕುಡ್ದವರಲ್ಲ. ಆಮೇಲೆ ಒಂದು ಹುಷಾರು ತಪ್ಪಿದ್ರು ಕೂಡ ಹಾಸ್ಪಿಟಲ್ಗಂತೂ ಹೋಗಲ್ಲ ಯಾವತ್ತೂ ಕೂಡ. ಹೋಗಿ ಮೆಡಿಕಲ್ಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ ತೊಗೊಂಡು ಆಯಿತು ತೋರಿಸ್ಕೊಂಡೆ ಅಂತಂತ ಸುಳ್ಳು ಹೇಳ್ಬಿಟ್ಟು ಬಂದು ಮೆಡಿಕಲ್ ಮಾತ್ರ ತೊಗೊಂಡು ತಿನ್ಬಿಟ್ಟು ಸುಮ್ಮನೆ ಆಗ್ತಾರೆ ಹೊರ್ತು ಅವ್ರು ಹಾಸ್ಪಿಟ್ಲಿಗಂತೂ ಹೋಗಲ್ಲ. ಹಾಗಾಗಿ ಆಗೋ ಈಗ ಸಾಹಸ ಮಾಡಿ ಅರ್ಧ ಕುಡಿಸ್ತಾ ಇದ್ದೀನಿ. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಗಂಟ್ಲು ನೋವಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ತುಳಸಿ ತುಂಬ ಒಳ್ಳೆಯದಂತೆ, ಹಂಗಾಗಿ ಶುಂಠಿ ಕಾಫಿ ಕೂಡ ಒಳ್ಳೆಯದು. ಹಂಗಾಗಿ ಎರಡನ್ನೂ ಕೂಡ ಕುಡಿಸ್ತಾ ಇದ್ದೀನಿ, ಗಂಟ್ಲು ನೋವು ಕಮ್ಮಿ ಆಗಲಿ ಅಂತ ಅಂದ್ಬಿಟ್ಟು. ಆದರೆ ನನ್ನ ಗಂಡ ಎಲ್ಲಕ್ಕಿಂತ ಹೆಚ್ಚು ಸುಮ್ಮನೆ ಮಲ್ಕೊಂಡಿದ್ದಾನೆ. ಹಂಗಾಗಿ ನನ್ನ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಖುಷಿಯಿಂದ ನನ್ನ ವೀಡಿಯೋನ ನೋಡ್ತಾ ಇರಿ ಅಂತ ಹೇಳ್ತೀನಿ ನಾನು ಯಾವಾಗಲೂ ಕೂಡ. ಹೀಗೇ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಕೂಡ ಆ್ಯಡ್ ಮಾಡ್ತೀನಿ. ಇನ್ನು ನಿನ್ನೆ ಇವತ್ತು ನಾಳೆ 3 ದಿನ ವಿಠಲಾಯ ಸಮುದಾಯ ಭವನದಲ್ಲಿ ಸೇಲ್ ನಡೀತಾ ಇದೆ. KGಗೆ 1 kg ಬಟ್ಟೆ 700-800 ರೂಪಾಯಿ ಬೀಳುತ್ತೆ ಅಂತ ಅಂದ್ಕೊಳ್ಳಿ. 800 ಒಳಗೇ ನಿಮಗೆ ಕಮ್ಮಿ ಬೆಲೆಯಲ್ಲಿ ಸಿಗ್ತಾಯಿದೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ. PS ಕಾಲೇಜ್ ಹತ್ರ ಬರುತ್ತಲ್ಲ ವಿಠಲ ಸಮುದಾಯ ಭವನದಲ್ಲಿ, ಮಂಡ್ಯದಲ್ಲಿ. ಅದು ಕೂಡ ಮಿಸ್ ಮಾಡಿದೆ ನೋಡಿ. ಯಾರ್ಯಾರು ನೋಡ್ತಾ ಇದ್ದೀರಿ ನನ್ನ ಚಾನಲ್ನ, ಬೇಗ ಹೋಗಿ ಫಸ್ಟ್ ಹೋಗಿ ತೊಗೊಳ್ಳಿ. ಬೆಳಗ್ಗೆ 8ರಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ ಅದು ಶಾಪು, ಅಂದರೆ ಮಾಲಿ ಸಮುದಾಯ ಭವನ. ಹಂಗಾಗಿ ಹೋಗಿದ್ದು ವಿಸಿಟ್ ಮಾಡಿ, ನಿಮ್ಗೇನೇನು ಬೇಕು ತೊಗೊಂಡು ಬನ್ನಿ ಅಂತ ಹೇಳ್ತೀನಿ. ಇನ್ನು ನಾನು ಕೂಡ ಅಲ್ಲಿಂದ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೊರಟೆ ಫೈನಲಿ. ಇನ್ನು ಸುಮಂತ್ ಅವ್ರನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ಗಾಡೀಲಿ. ಇನ್ನೇನು ಮಾಡೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಅವರು ಕರ್ಕೊಂಡು ಹೋಗಬೇಕು, ಇನ್ನೇನು ಅವ್ರು ಎದ್ದು ಬರೋಲ್ಲ. ಅದಕ್ಕೋಸ್ಕರನೇ ನಾನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ.
ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬರೋಣ. ಇನ್ನು ಮಾಮೂಲಿ ಮನೆಗೆ ಬಂದಮೇಲೆ ಮಾಮೂಲಿ ಕೆಲಸ ಅಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮನ್ನ ನಾನು ಪ್ರತಿ ಸಲ ತೋರಿಸ್ತಾನೆ ಇರ್ತೀನಿ ನಿಮಗೆ. ನಿಮ್ಮಲ್ಲಿ ಏನಾರು ಕೋರಿಕೆ ಇದ್ದರೆ ಕೇಳ್ಕೊಳ್ಳಿ, ಒಳ್ಳೇದು ಮಾಡ್ತಾರೆ ತಾಯಿ. ಈ ತಾಯಿ ಸೊಸೆದಿರೋಕ್ಕೆ ತುಂಬ ಬೇಗ ಹೊಲಿತಾಳೆ ಅಂತ ಜನ ಹೇಳ್ತಾರೆ. ಹಂಗಾಗಿ ನಾನು ಪಾಲ್ಗೂ ಇದ್ದಾರೆ ಅಂತ ನಾನು ಅಂದ್ಕೊಂಡು ಸುಮ್ಮನಾಗಿದ್ದೀನಿ. ಯಾವಾಗಲೂ ಕೂಡ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ ದೇವಸ್ಥಾನಕ್ಕೆ. ಪ್ರತಿ ಸೋಮವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ನಾವು. ಹಂಗಾಗಿ ಹೋಗಿದ್ದು ಬರ್ತಾಯಿದ್ದೀನಿ. ಇನ್ನು ಗಾಡೀಲೇ ಬರಬೇಕಿಲ್ಲ, ನಡ್ಕೊಬರ್ಬೇಕಾಗುತ್ತೆ. ಹಂಗೆ ಬರ್ಬೇಕಾದ್ರೆ ಸ್ವಲ್ಪ ಅಂಗನವಾಡಿಲಿ ಕೂಡ ಕೆಲಸ ಇತ್ತು. ಪಾಪದ ವೆಯ್ಟ್ ಚೆಕ್ ಮಾಡಿಸ್ಕೊಂಡು ಅವ್ನು ಫುಡ್ ಇಸ್ಕೊಬರ್ಬೇಕಿತ್ತು. ಹಂಗಾಗಿ ಅಲ್ಲಿ 2 ಕೆಲಸನೂ ಆಗುತ್ತಲ್ಲ ಅಂದ್ಬಿಟ್ಟು ಹೋಗಿದ್ದೆ. ಇನ್ನು ಫೈನಲಿ ಇದು ನಮ್ಮ ಅಂಗನವಾಡಿ, ನಮ್ಮ ಮುದ್ದು ಹೋಗ್ತಿದ್ನಲ್ಲ ಅದು. ಇನ್ನು ಪಾಪನ ಕೂರಿಸ್ಬೇಕು ಅಂದರೆ 3 ವರ್ಷ ಕೂರಿಸ್ಕೊಳ್ಳಲ್ವಂತೆ. ಹಂಗಾಗಿ ಅವ್ನಿಗೆ ಸ್ವಲ್ಪ ವೆಯ್ಟ್ ಮಾಡಬೇಕು. ಥ್ಯಾಂಕ್ ಯು.